ಎಲ್ಲೋ ಎಲ್ರಿಗೂ ನಮಸ್ಕಾರ. ಹೌದು ಫ್ರೆಂಡ್ಸ್, ಬನ್ನಿ ಇವತ್ತಿನ ಈ ವಿಡಿಯೋದಲ್ಲಿ ಒಂದು ರಾತ್ರಿ ಈ ಒಂದು ಕಾಂಗ್ರೆಸ್ ಸರ್ಕಾರದವರು ಈ ಒಂದು ಗೃಹಲಕ್ಷ್ಮಿ ಯೋಜನೆ ಅವರಿಗೆ ಒಂದು ಬಿಗ್ ಶಾಕ್ ಅನ್ನು ಕೊಟ್ಟಿದ್ದಾರೆ. ಅದೇನಪ್ಪಾ ಅಂದ್ರೆ 11 ಲಕ್ಷ ಕಾರ್ಡ್ಗಳನ್ನ, ಅದು BPL ಕಾರ್ಡ್ಗಳನ್ನ ಎಕ್ಸ್ಚೇಂಜ್ ಮಾಡಿದ್ದಾರೆ. ಜೊತೆಗೆ ಕ್ಯಾನ್ಸಲ್ ಕೂಡ ಮಾಡಿದ್ದಾರೆ ಒಂದಷ್ಟು ಕಾರ್ಡ್ಗಳು. ಏನು ಎತ್ತ ಎಲ್ಲವನ್ನು ಕೂಡ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿದು ಹೋಗೋಣ. ಏನ್ ಈ ಒಂದು ಗೃಹಲಕ್ಷ್ಮಿ ಅಪ್ಡೇಟ್, ಜೊತೆಗೆ ಈ ಒಂದು BPL ಕಾರ್ಡ್ಗಳ ಅಪ್ಡೇಟ್ ಏನು ಬರ್ತಾ ಇದೆ, ಈ ಒಂದು ನ್ಯೂಸ್ ಅಲ್ಲೆಲ್ಲ ಕೂಡ ನೀವು ನೋಡಿರ್ತೀರಾ. ಅದು ಎಲ್ಲಾ ಒಂದು ಮಾಹಿತಿನನ್ನ ಈ ವಿಡಿಯೋದಲ್ಲಿ ತಿಳ್ಸಕ್ ಹೋಗ್ತಾ ಇದ್ದೀನಿ. ವಿಡಿಯೋನ ಶುರು ಮಾಡಕ್ಕಿಂತ ಮುಂಚೆ ಯಾರೇನ ನಮ್ಮ ಒಂದು ಸ್ಟಡಿ ಟೇಬಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ದಯವಿಟ್ಟು ಸ್ಕಿಪ್ ಮಾಡದೆ ಓಡಿಸ್ತೆ ಪೂರ್ತಿ ನೀಟಾಗಿ ಒಂದ್ ಕಡೆಯಿಂದ ವಿಡಿಯೋ ನೋಡಿದ್ರೆ ಒಂದು 8 ರಿಂದ 9 ನಿಮಿಷ ವಿಡಿಯೋ ಇರುತ್ತೆ. ಖಂಡಿತವಾಗ್ಲೂ ನಿಮ್ಗೆ ಈ ಒಂದು ಏನೊಂದು ಮಾಹಿತಿ ಇದೆ ಅದು ಖಂಡಿತ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಆದ್ರಿಂದ ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡದೆ ಕೊನೆಗಂಟ ವಿಡಿಯೋನ ನೋಡಿ ಅಂತ ಹೇಳ್ತಾ, ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋದಲ್ಲಿ ನಾನು ಮೊದಲು ಏನ್ ಹೇಳಿದ್ರು, ಈ ಒಂದು CM ಸರ್ ಅವರು ಏನ್ ಹೇಳಿದ್ರು, CM ಸಿದ್ದರಾಮಯ್ಯ ಸರ್ ಅವರು ಈ ಒಂದು 15ನೇ ಕಂತಿನ ಬಗ್ಗೆನೂ ಕೂಡ ಅಪ್ಡೇಟ್ ಅನ್ನ ಬಿಟ್ಟಿದ್ದಾರೆ, ಅಂದ್ರೆ ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಜೊತೆಗೆ ಈ ಒಂದು BPL ಕಾರ್ಡ್ಗಳು ರಾತ್ರಿ ಕ್ಯಾನ್ಸಲ್ ಅನ್ನು ಕೂಡ ಆಗಿದೆ. ಅದ್ರ ಬಗ್ಗೆ ಕೂಡ 11 ಲಕ್ಷ BPL ಕಾರ್ಡ್ ಬಗ್ಗೆ ಕೂಡ ತಿಳಿಸ್ತಾ ಹೋಗ್ತೀನಿ. ಈಗ ಮೊದಲನೇದಾಗಿ ಈ ಒಂದು ಸಿದ್ದರಾಮಯ್ಯ ಸರ್ ಅವರು ಏನಂತ ಅಪ್ಡೇಟ್ ಅನ್ನ ಕೊಟ್ಟಿದ್ರಪ್ಪ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ 15ನೇ ಕಂತಿನ ಹಣ ಈ ಒಂದು ನವೆಂಬರ್ ಲಾಸ್ಟ್ ವಾರದಲ್ಲಿ ಅಥವಾ ಡಿಸೆಂಬರ್ ಮೊದಲನೇ ವಾರದಲ್ಲೇ ಬಂದ್ಬಿಡುತ್ತೆ ಎಲ್ರಿಗೂ ಕೂಡ. ಈಗಾಗಲೇ ಹಣಕಾಸು ಇಲಾಖೆಯಿಂದ ಕೂಡ ನಾವು ಹಣನ ಬಿಡುಗಡೆ ಮಾಡಿದ್ದಾರೆ. ಹಣಕಾಸು ಇಲಾಖೆಯವರು ಬರೀ DBT ಮಾಡೋದ್ರ ಮೂಲಕ 15ನೇ ಕಂತಿನ ಗೃಹಲಕ್ಷ್ಮಿ ಹಣನ ನಾವು ಕೊಡ್ಬೇಕು ಅಂತ ಹೇಳಿದ್ರು. ಬಟ್ ನಂತರ ಅಕ್ಕಿ ಹಣನು ಕೂಡ ನಾವು ಬಿಡುಗಡೆ ಮಾಡಿದೀವಿ ಅಂತ ತಿಳಿಸಿದ್ರು. ಅಕ್ಕಿ ಹಣ ಈಗಾಗ್ಲೇ ಎಷ್ಟೊಂದು ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಅಲ್ಲಿಂದ ಬಂದಿಲ್ದೇ ಇರೋ ಅಕ್ಕಿ ಹಣ ಯಾರ್ಯಾರಿಗೆ ಬಂದಿಲ್ಲ ಅವ್ರಿಗೂ ಕೂಡ ಈ ಒಂದು ಅಕ್ಕಿ ಹಣನ ಒಟ್ಟಿಗೆ ಹಾಕ್ತಾ ಇದೀವಿ ಅಂತ ಕೂಡ ಹೇಳಿದ್ದಾರೆ. ಅಕ್ಕಿ ಹಣನು ಕೂಡ ಬಿಟ್ಟಿದ್ದಾರೆ, ಅನ್ನಭಾಗ್ಯ ಹಣ. ನಿಮ್ಗೆ ಯಾರ್ಯಾರು ಕೂಡ ಅಕ್ಕಿ ಹಣ ಎಲ್ಲ ಕೂಡ ಬಂದಿದ್ರೆ ದಯವಿಟ್ಟು ನಿಮ್ಮ ಒಂದು ಊರನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಅಕ್ಕಿ ಹಣ ಬಂದಿದ್ರೆ ನಿಮ್ಮ ಒಂದು ಊರನ್ನ ಹಾಕಿ ಕಮೆಂಟ್ ಮಾಡೋದ್ರಿಂದ ಎಷ್ಟೊಂದ್ ಜನ ವಿಡಿಯೋನ ನೋಡ್ತಿರ್ತಾರೆ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ. ಆದ್ರಿಂದ ದಯವಿಟ್ಟು ಅಕ್ಕಿ ಹಣ ಬಂದಿದ್ರೆ ನಿಮ್ಗೆ ಆಗಸ್ಟ್ ತಿಂಗಳದು, ನೆಕ್ಸ್ಟ್ ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್ ಇಷ್ಟು ತಿಂಗಳ ಹಣ ಬಂದಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ. ಅಕ್ಟೋಬರ್ ಅನ್ನ ನವೆಂಬರ್ ಅಲ್ಲಿ ಬರಬೇಕು, ಇನ್ನೂ ಬಂದಿಲ್ಲ. ಬಟ್ ಇನ್ನು ಸೆಪ್ಟೆಂಬರ್ ಹಣ ಎಲ್ಲ ಕೂಡ ಕೊಟ್ಟಿದೀವಿ ಅಂತ ಹೇಳ್ತಾ ಇದ್ದಾರೆ. ಇದಿಷ್ಟು ಈ ಒಂದು CM ಸರ್ ಅವರು ಅಪ್ಡೇಟ್ ಅನ್ನ ಕೊಟ್ಟಿದ್ದಾರೆ. ಬಟ್ ಆದ್ರೆ ಇಲ್ಲಿ ಏನಪ್ಪಾ ಆಗಿದೆ ಅಂದ್ರೆ, BPL ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. 11 ಲಕ್ಷ BPL ಕಾರ್ಡ್ಗಳನ್ನ ವರ್ಗಾವಣೆ ಜೊತೆಗೆ ಕ್ಯಾನ್ಸಲ್, ಅಂದ್ರೆ BPL ಇಂದ APL ಗೆ ಕನ್ವರ್ಟ್ ಮಾಡಿದ್ದಾರೆ. ಜೊತೆಗೆ BPL ಕಾರ್ಡ್ಗಳು ಒಂದಷ್ಟು ಕಾರ್ಡ್ಗಳನ್ನ ಕ್ಯಾನ್ಸಲ್ ಕೂಡ ಮಾಡಿದಾರಂತೆ. ಏನಕ್ಕೆ ಈ ಒಂದು ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದೀರಾ ಅಂತ ಕೇಳೋದಾದ್ರೆ, ಜನಗಳೆಲ್ಲ ಕೇಳ್ತಾ ಇದ್ದಾರೆ ಈ ಒಂದು ಸರ್ಕಾರದವ್ರು ಏನ್ ಹೇಳ್ತಾ ಇದ್ದಾರೆ, ಈ ಒಂದು BPL ಕಾರ್ಡ್ಗಳಲ್ಲಿ ತುಂಬಾ ಜನಗಳು ಟ್ಯಾಕ್ಸ್ ಪೇಯರ್ಗಳಿದ್ದಾರೆ, ತುಂಬಾ ಜನಗಳು ಶ್ರೀಮಂತರಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಆದ್ರಿಂದ ನಾವು ಕ್ಯಾನ್ಸಲ್ ಮಾಡಿದೀವಿ ಅಂತ ಸರ್ಕಾರದಿಂದ ಹೇಳ್ತಿದ್ದಾರೆ. ಹೌದು, ಈ ಒಂದು ಸತ್ಯ ಅಂತೂ, ಈ ಒಂದು ವಿಷಯ ಅಂತೂ ತುಂಬಾ ಸತ್ಯ. ನೀವೇ ಈ ವಿಡಿಯೋ ನೋಡ್ತಿರೋಂತ ನೀವೇ ಯೋಚನೆ ಮಾಡಿ, ನಿಮ್ಮ ಸುತ್ತಮುತ್ತ ಎಷ್ಟೊಂದ್ ಜನ ಅವರು ಎಲ್ಲ ಅವ್ರ ಹತ್ರ ಮನೆ ಇರುತ್ತೆ, ಸ್ವಂತ ಮನೆ ಇರುತ್ತೆ, ಕಾರ್ ಇರುತ್ತೆ, ಲಕ್ಷಾಂತರ ರೂಪಾಯಿ ದುಡಿತಾ ಇರ್ತಾರೆ, ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಾ ಇರ್ತಾರೆ. ಅವ್ರದ್ದೆಲ್ಲ ಆಸ್ತಿ ಸೇರಿದ್ರೆ ಕೋಟ್ಯಾಂತರ ರೂಪಾಯಿ ಆಗುತ್ತೆ. ಜೊತೆಗೆ ಲಕ್ಷಾಂತರ ರೂಪಾಯಿ, ಸಾವಿರಾರು ರೂಪಾಯಿ ದುಡಿತಾ ಇರ್ತಾರೆ. ಅವರು ಕೂಡ BPL ಕಾರ್ಡ್ ಅನ್ನ ಮಾಡಿಸ್ಕೊಂಡಿರ್ತಾರೆ. ಅವರು ಕೂಡ ಗೃಹಲಕ್ಷ್ಮಿ ಕಾಸನ್ನ ತಗೋತಾ ಇರ್ತಾರೆ. ಅವರು ಕೂಡ ಅಕ್ಕಿ ಹಣ ಏನ್ ಬರುತ್ತೆ ಅದನ್ನು ಕೂಡ ತಗೋತಾ ಇರ್ತಾರೆ. ಅಂತವ್ರದೆಲ್ಲ ಕ್ಯಾನ್ಸಲ್ ಮಾಡ್ತಾ ಇದೀವಿ ನಾವು ಅಂತ ಹೇಳಿದ್ದಾರೆ. ಬಟ್ ಸರ್ಕಾರ ಈ ಒಂದು ಕ್ಯಾನ್ಸಲ್ ಮಾಡುವಂತ ಟೈಮಲ್ಲಿ ಒಂದು ಎಡವಟ್ಟನ್ನ ಮಾಡಿದೆ. ಏನಪ್ಪಾ ಅಂದ್ರೆ, ಈ ರೀತಿ ಎಲ್ಲಾರ್ದು ಕೂಡ ಕ್ಯಾನ್ಸಲ್ ಮಾಡುವಂತ ಟೈಮಲ್ಲಿ ಈ ಒಬ್ರದ್ದು ಒಂದಷ್ಟು ಬಡ ಮಹಿಳೆಯರು ಹಾಗೂ ಬಡ ಜನಗಳ ನಿಜವಾಗ್ಲೂ ಫಲಾನುಭವಿಗಳು ಯಾರಿದ್ದಾರೆ BPL ಕಾರ್ಡ್ಗೆ, ಅಂತವ್ರದ್ದು ಕೂಡ ಕ್ಯಾನ್ಸಲ್ ಅನ್ನ ಮಾಡಿದ್ದಾರೆ. ಅವರು ಒಬ್ಬ ಮಹಿಳೆ ಅವರು ಟಿವಿ ಮುಂದೆ, ನೀವು ನ್ಯೂಸ್ ನೋಡಿದ್ರೆ ಗೊತ್ತಿರುತ್ತೆ ನಿಮ್ಗೂ ಕೂಡ,
ಟಿವಿಲಿ ಹೇಳ್ಕೊತಾ ಇದಾರೆ, ನಮ್ಮ ಹತ್ರ ಏನು ಇಲ್ಲ, ಬರೀ ನಾವು ನಮ್ಮ ಮನೇಲಿ ಇರೋದೇ ಇಬ್ರು, ನಮ್ಮ ಮನೇಲಿ ಇರೋದೇ ಇಬ್ರು, ನಮ್ಗೆ ಯಾರು ಸಪೋರ್ಟ್ ಇಲ್ಲ, ನಮ್ಮ ಹತ್ರ ಮನೇನು ಕೂಡ ಇಲ್ಲ, ನಾವು ಏನ್ ಈ ಒಂದು ಅಕ್ಕಿ ಕೊಡ್ತಾರೆ ಅದ್ರಲ್ಲೇ ನಾವು ನಮ್ಮ ಒಂದು ದಿನ ಅಂದ್ರೆ ದಿನನಿತ್ಯ ಅದನ್ನೇ ಉಪಯೋಗಿಸ್ತೀವಿ ಮನೆಗೆ ಊಟಕ್ಕೆ, ಜೊತೆಗೆ ಏನೊಂದು ಗೃಹಲಕ್ಷ್ಮಿ ಹಣ ಕೊಡ್ತಾರೆ ಅದನ್ನೇ ಇಟ್ಕೊಂಡು ಈ ಒಂದು ಮೆಡಿಸನ್ ಆಗಿರ್ಬೋದು ಅಥವಾ ಮನೆಗೆ ದಿನಸಿ ಐಟಮ್ಗಳಾಗಿರ್ಬೋದು ಮನೆ ಖರ್ಚು ವೆಚ್ಚಕ್ಕೆ ಬಳಸ್ಕೊತಾ ಇದೀವಿ. ಬಟ್ ಈಗ ಏನಾಗಿದೆಯಪ್ಪ ಅಂದ್ರೆ ನಮ್ಮ ಒಂದು ಕಾರ್ಡನ್ನು ಕೂಡ ಸರ್ಕಾರದವರು ಕ್ಯಾನ್ಸಲ್ ಮಾಡ್ಬಿಟ್ಟಿದ್ದಾರೆ, BPL ಇಂದ APL ಮಾಡ್ಬಿಟ್ಟಿದ್ದಾರೆ ಅಂತ ಸುದ್ದಿ ತುಂಬಾ ಅಂದ್ರೆ ತುಂಬಾ ವೈರಲ್ ಆಗ್ತಾ ಇದೆ. ಸರ್ಕಾರ ಈ ಒಂದು ಕೋಟಿ ಕೋಟಿ ಲಕ್ಷ ಲಕ್ಷ ದುಡಿಯೋಂಥವ್ರು ಅಥವಾ ಈ ಒಂದು ಸರ್ಕಾರದ ರೂಲ್ಸ್ ಪ್ರಕಾರ ಯಾರು ಅತಿ ಹೆಚ್ಚು ಒಂದು ಭೂಮಿನ ಇಟ್ಟಿದ್ದಾರೆ ಅವ್ರದ್ದು ಆಗಿರ್ಬೋದು, ಇನ್ಕಮ್ ಟ್ಯಾಕ್ಸ್ ಪೇ ಮಾಡಿರೋರು ಆಗಿರ್ಬೋದು, ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿರ್ಬೋದು, ಜೊತೆಗೆ ಈ ಒಂದು ಕಾರು ಬಂಗ್ಲೆ ತುಂಬಾ ಎಲ್ಲ ಅನುಕೂಲವಾಗಿ ಶ್ರೀಮಂತರುಗಳದ್ದು ಕ್ಯಾನ್ಸಲ್ ಮಾಡಿದ್ರೆ ಪರವಾಗಿಲ್ಲ, ಬಟ್ ಬಡವರದು ಕೂಡ ಕಾರ್ಡ್ಗಳನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಆದ್ರಿಂದ ಆ ಮಹಿಳೆ ತುಂಬಾ ಅಂದ್ರೆ ತುಂಬಾ ಹತ್ಕೊಂಡು ಹೇಳ್ತಾ ಇದ್ರು, ನಾನು ರೇಷನ್ ಉಚಿತ ಅಕ್ಕಿ ಹಣ ತರಕ್ ಹೋದ್ರೆ ಅಲ್ಲಿ ಅವರು ನಿಮ್ದು BPL ಇಂದ APL ಗೆ ಮಾಡ್ಬಿಟ್ಟಿದ್ದಾರೆ ಕಾರ್ಡು, ಆದ್ರಿಂದ ಅಕ್ಕಿ ಕೊಡೋದಕ್ ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಈ ರೀತಿ ಸರ್ಕಾರದ ಕಡೆಯಿಂದ ಕ್ಯಾನ್ಸಲ್ ಮಾಡುವಂತ ಟೈಮಲ್ಲಿ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಅವ್ರದ್ದು ಕೂಡ ಕ್ಯಾನ್ಸಲ್ ಆಗ್ಬಿಟ್ಟಿದೆ. ಆದ್ರಿಂದ ಈ ಒಂದು ವಿಷಯನ ಇಟ್ಕೊಂಡು ಏನ್ ಮಾಡ್ತಿದಾರಪ್ಪ ಅಂದ್ರೆ ವಿರೋಧ ಪಕ್ಷದವರು ಈ ರೀತಿ ಇವ್ರ ಹತ್ರ ನೀಟಾಗಿ ಯೋಜನೆಗಳನ್ನ ನಡೆಸೋದಕ್ಕೆ ಹಣ ಇಲ್ಲ, ಆದ್ರಿಂದ ಈಗ ಇಷ್ಟು ದಿನ ಇಲ್ದೇ ಇರೋದು ಈಗ ಎಲ್ಲ ಕೂಡ ಕ್ಯಾನ್ಸಲ್ ಮಾಡ್ತಾ ಬರ್ತಿದ್ದಾರೆ ಕಾರ್ಡ್ನ ಅಂತ ಹೇಳ್ತಿದ್ದಾರೆ. ಬಟ್ ಸರ್ಕಾರದವ್ರು ಏನ್ ಹೇಳ್ತಿದ್ದಾರೆ, ಈ ಒಂದು BPL ಕಾರ್ಡ್ ಒಂದಷ್ಟು ಮಾನದಂಡಗಳಿದೆ, ಆ ಒಂದು ಮಾನದಂಡಗಳಿರೋರು ಮಾತ್ರ BPL ಕಾರ್ಡ್ ಅನ್ನ ಪಡಿಬೇಕು. ಬಟ್ ಎಷ್ಟೊಂದ್ ಜನ ಸುಳ್ಳು ಇನ್ಫಾರ್ಮೇಶನ್ ಅನ್ನ ಕೊಟ್ಟಿ ಕಾರು, ಸ್ವಂತ ಜಾಗ, ಸ್ವಂತ ಇನ್ಕಮ್ ಟ್ಯಾಕ್ಸ್ ಪೇಯರ್, ಜೊತೆಗೆ ಗೌರ್ಮೆಂಟ್ ಅಫಿಷಿಯಲ್ಸ್ ಎಲ್ಲ ಅನುಕೂಲವಾಗಿರೋರೆ BPL ಕಾರ್ಡ್ ಅನ್ನ ಮಾಡಿಸ್ಕೊಂಡಿದ್ದಾರೆ, ಆದ್ರಿಂದ ನಾವು ಅಂತವ್ರದನ್ನ ಮಾತ್ರ ಕ್ಯಾನ್ಸಲ್ ಮಾಡ್ತಾ ಬರ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಈಗ ಇದಿಷ್ಟು ಒಂದ್ ರೀತಿ ಕನ್ಫ್ಯೂಸ್ ಆಗಿರೋದ್ರಿಂದ, ಅಂದ್ರೆ ನಿಜವಾದ ಫಲಾನುಭವಿಗಳು ಯಾರಿದ್ದಾರೆ ಅವ್ರದ್ದು ಕೂಡ ಕಾರ್ಡ್ಗಳು BPL ಕಾರ್ಡ್ಗಳು APL ಗೆ ವರ್ಗಾವಣೆ ಆಗಿರೋದ್ರಿಂದ ಈಗ ಕಾಂಗ್ರೆಸ್ ಸರ್ಕಾರದವ್ರು ಏನ್ ಹೇಳ್ತಿದ್ದಾರೆ, ನಿಮ್ಮ ಒಂದು ಮನೆಗೆ ಬಂದು ಸರ್ವೆನ ಮಾಡ್ತೀವಿ, ನಾವು ಸರ್ವೆ ಮಾಡಿ ತೋರಿಸ್ತೀವಿ, ನಾವು ಕ್ಯಾನ್ಸಲ್ ಮಾಡಿರುವಂತ ಮೆಜಾರಿಟಿ ಆಫ್ ದಿ ಕಾರ್ಡ್ಗಳು ಎಲ್ಲ ಕೂಡ ಶ್ರೀಮಂತರು ಅಂದ್ರೆ ಎಲ್ಲ ಅನುಕೂಲವಾಗಿರೋರು ಏನಿ ಒಂದು BPL ಕಾರ್ಡ್ಗೆ ನಿಯಮಕ್ಕೆ ವಿರುದ್ಧ ಇದೆ ಅಂತ ಕಾರ್ಡ್ಗಳನ್ನೇ ನಾವು ಕ್ಯಾನ್ಸಲ್ ಮಾಡಿದೀವಿ. ಇದಕ್ಕೆ ನಾವು ಮನೆಗೂ ಕೂಡ ಸರ್ವೆನ ಮಾಡೇ ನಿಮ್ಗೆ ಒಂದು ರಿಪೋರ್ಟ್ ಅನ್ನ ಕೊಡ್ತೀವಿ, ಮನೆಗೆ ಸರ್ವೆ ಮಾಡಿಸ್ತೀವಿ, ಸರ್ವೆ ಮಾಡೋದಕ್ಕೆ ಬರ್ತಾರೆ, ನಿಮ್ ಮನೇಲಿ ಕಾರ್ ಇದೆಯಾ, ನಿಮ್ ಮನೇಲಿ ಹೆಂಗಿದೆ ಎಲ್ಲ ಒಂದು ಸರ್ವೆನ ಮಾಡ್ತಾರೆ ಅಂತ ಕಾಂಗ್ರೆಸ್ ಸರ್ಕಾರದವರು ಹೇಳ್ತಿದ್ದಾರೆ. ಇನ್ನು ಅಕ್ಕಿ ಹಣ ಬರ್ದೇ ಇರೋರು ಯಾರು 6 ತಿಂಗಳಿಂದ ಅಕ್ಕಿನ ತಗೊಂಡಿರಲ್ಲ ರೇಷನ್ ಅಂಗಡಿಗೆ ಹೋಗಿ, ನ್ಯಾಯಬೆಲೆ ಅಂಗಡಿಗೆ, ಅಂತವ್ರದ್ದು ಕೂಡ ಕಾರ್ಡ್ ಅನ್ನ ಕ್ಯಾನ್ಸಲ್ ಮಾಡಿದೀವಿ. ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಪುನಃ ಈ ಒಂದು ಆಹಾರ ಇಲಾಖೆಗೆ ಹೋಗಿ ಆ ಕಾರ್ಡ್ ಅನ್ನ ನೀವು ರಿನಿವಲ್ ಮಾಡಿಸ್ಕೋಬೇಕು ಅಂತ ಕೂಡ ಹೇಳಿದ್ದಾರೆ. ನೀವೇನಾದ್ರು 6 ತಿಂಗಳಿಂದ ಅಕ್ಕಿನ ತಗೊಂಡಿಲ್ಲ ಅಂದ್ರೆ ನಿಮ್ಮ ಕಾರ್ಡ್ ಕೂಡ ಅವರು ಏನ್ ಮಾಡಿರ್ತಾರೆ, ಕ್ಯಾನ್ಸಲ್ ಅನ್ನ ಮಾಡಿರ್ತಾರೆ. ಆದ್ರಿಂದ ನೀವು ಕೂಡ ಅಲ್ಲಿ ಹೋಗಿ ರಿನಿವಲ್ ಮಾಡಿಸ್ಕೋಬೇಕಾಗುತ್ತೆ. ಆದ್ರಿಂದ ಇದಿಷ್ಟು ಅಪ್ಡೇಟ್ ಈ ಒಂದು ಅನ್ನಭಾಗ್ಯ ಮತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಬಂದಿದೆ. ಇದಿಷ್ಟು ಅಪ್ಡೇಟ್ಗಳು ಈ ರೀತಿ ಆಗಿದೆ, ಸರ್ಕಾರದಿಂದ ಒಂದಷ್ಟು ಲೋಪದೋಷಗಳು ಆಗಿದೆ ಅಂತಾನೆ ಹೇಳ್ಬೋದು. ನಿಮ್ಮ ಅಭಿಪ್ರಾಯ ಏನು? ಮನೆಗೆ ಬಂದು ಸರ್ವೆ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ CM ಸಿದ್ದರಾಮಯ್ಯ ಸರ್ ಅವರು, ಮಾಡ್ತಾರಂತೆ. ಇದಕ್ಕೆ ನಿಮ್ಮ ಒಂದು ಅಭಿಪ್ರಾಯನ ಕಮೆಂಟ್ ಬಾಕ್ಸ್ ಅಲ್ಲಿ ಖಂಡಿತವಾಗ್ಲೂ ತಿಳಿಸಿ. ನಿಮ್ಗೆ ಅಕ್ಕಿ ಹಣ ಬಂದಿದ್ರೆ ಅದನ್ನು ಕೂಡ ದಯವಿಟ್ಟು ತಿಳಿಸಿ, ಜೊತೆಗೆ ನಿಮ್ಮ ಒಂದು ಜಿಲ್ಲೆನೂ ಕೂಡ ತಿಳಿಸಿ. ನೀವ್ ಯಾವ ಜಿಲ್ಲೆಯಲ್ಲಿ ಇದ್ದೀರಾ, ನಿಮ್ಗೆ ಅಕ್ಕಿ ಹಣ ಬರ್ಲಿಲ್ವಾ, ಜೊತೆಗೆ ನಿಮ್ಮ ಒಂದು ಅಭಿಪ್ರಾಯ ತುಂಬಾನೇ ಮ್ಯಾಟರ್ ಆಗುತ್ತೆ. ಯಾಕಂದ್ರೆ ನಿಮ್ಮ ಒಂದು ಅಭಿಪ್ರಾಯದಿಂದನೇ ಈ ಸರ್ವೆಗಳು ಯಶಸ್ವಿ ಆಗುತ್ತೆ. ಆದ್ರಿಂದ ಸರ್ವೆ ಮಾಡ್ಬೇಕಾ ಮಾಡಬಾರ್ದಾ ಅಂತ, ಈ ರೀತಿ ಸರ್ವೆ ಮಾಡೋದು ಸರಿನಾ ತಪ್ಪಾ ಅಂತ ನೀವು ನಿಮ್ಮ ಒಂದು ಅಭಿಪ್ರಾಯ ಏನಿದೆ ಅದನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸೋದ್ರಿಂದ ಇದರಿಂದ ಎಷ್ಟೊಂದ್ ಜನಕ್ಕೆ ಗೊತ್ತಾಗುತ್ತೆ ಇನ್ಫಾರ್ಮೇಶನ್. ಜೊತೆಗೆ ಅಕ್ಕಿ ಹಣ ಬಂದಿದೆಯೋ ಇಲ್ವೋ ಅಂತ ತಿಳಿಸೋದ್ರಿಂದ ಎಷ್ಟೊಂದ್ ಜನ ವ್ಯೂವರ್ಸ್ ಗಳಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ, ಇದಿಷ್ಟು
ಇವತ್ತಿಗೆ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟ್ಗಳು ಗೌರ್ಮೆಂಟ್ ಇಂದ ಏನೇನ್ ಅಪ್ಡೇಟ್ ಬರುತ್ತೆ ದಿನ ಕೂಡ ವಿಡಿಯೋ ಮಾಡಿ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇದೇ ರೀತಿ ನಮ್ಮ ಒಂದು ಸ್ಟಡಿ ಟೇಬಲ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ನೋಡ್ತಾ ಇರಿ. ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಅನ್ನ ಮಾಡಿ. ನಿಮ್ಗೆ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಸಿಗೋಣ ಇನ್ನೊಂದು ಹೊಸ ಇನ್ಫಾರ್ಮೇಶನ್ ನ ಜೊತೆ ಹಾಗೂ ಅಪ್ಡೇಟ್ ನ ಜೊತೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ RA ರವಿ ಮಾತಾಡ್ತಿದ್ದೀನಿ. ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದ ಜೊತೆ ಫ್ರೆಂಡ್ಸ್.